ಈ ದಿನ ಬಿಜೆಪಿಯವರು ಮತ್ತು ಜನತಾದಳ ಅನೈತಿಕ ಸಂಬಂಧ ಅವರು ಒಂದು ಮೇಕೆದಾಟು ನೀರು ತರೋದಕ್ಕೆ ಹೋರಾಟ ಮಾಡ್ತೀವಿ. ಪಶ್ಚಿಮ ಘಟ್ಟಗಳಿಂದ ಬಯಲುಸೀಮೆಗೆ ನೀರು ತರೋದಕ್ಕೆ ಹೋರಾಟ ಮಾಡ್ತೀವಿ. ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವರು ಹೋರಾಟ ಮಾಡಿದ್ದರೆ, ಪಾದಯಾತ್ರೆ ಮಾಡಿದರೆ ನಾವು ಸ್ವಾಗತ ಮಾಡಬೇಕಾಗಿತ್ತು. ಕೇವಲ ಮೈಸೂರಲ್ಲಿ ಮೂಡಾನಲ್ಲಿ ಕೊಟ್ಟಿರುವ ಸಾವಿರಾರು ಜನರಿಗೆ ಸೈಟ್ ಕೊಟ್ಟಿದ್ದಾರೆ. BJP ಇದ್ದಾಗ ಕೊಟ್ಟಿದ್ದಾರೆ, ದಳ ಇದ್ದಾಗ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾಗ ಕೊಟ್ಟಿದ್ದಾರೆ. ಎಲ್ಲ ಜನರಿಗೂ ಕೂಡ ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಸಿಕ್ಕಿರ್ತದೆ. ಆ ಒಂದು ಸೈಟ್ ವಿಷಯದಲ್ಲಿ ಒಂದು ದೊಡ್ಡ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಬೆಟ್ಟವನ್ನು ಅಗೆದು ಇಲಿಯನ್ನು ಹಿಡಿಯುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ರಾಜಕೀಯದಲ್ಲಿ ಒಂದು ಜನಾದೇಶವನ್ನು ಪಡೆದಿರೋ ಪಕ್ಷ 136 ಸೀಟುಗಳನ್ನು ಪಡೆದಿದೆ. ಜನ ನಮಗೆ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. 5 ಗ್ಯಾರಂಟಿಗಳನ್ನು ಮಾಡುವುದರ ಮುಖಾಂತರ ಕಟ್ಟಕಡೆಯ ವ್ಯಕ್ತಿಗಳಿಗೆ ನೆಮ್ಮದಿಯಾದಂಥ ಜೀವನ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನೀವು ಕೇಂದ್ರ ಸರ್ಕಾರ ಒತ್ತಡ ಸೇರಿ ಅವರ ಜೊತೆ ಸೇರಿ ಗೌರವಾನ್ವಿತ ರಾಜ್ಯಪಾಲರಿಗೆ ಒತ್ತಾಯ ತಂದು ಅಸಂಬಂಧವಾದಂಥದ್ದನ್ನು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವು ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಗವರ್ನರ್ ಅವರ ರಾಜ್ಯಪಾಲರು ಸಂವಿಧಾನದಲ್ಲಿ ಬಹಳ ಎತ್ತರವಾದಂಥ ಸ್ಥಾನ, ರಾಜ್ಯದಲ್ಲಿ ಪ್ರಥಮ ಪ್ರಜೆ. ಅವರು ಮಾಡುವಂಥ ಕಾಲದಲ್ಲಿ ಆ ನಿರ್ಣಯಗಳು ಶಾಶ್ವತವಾಗಿರುತ್ತವೆ. ಕೇವಲ ಒಂದು ಸೈಟ್ ವಿಷಯಕ್ಕೆ ಈ ರಾಜ್ಯದಲ್ಲಿ ಜನಾದೇಶವನ್ನು ಪಡೆಯುವ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರ ಬಗ್ಗೆ ನೀವು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಲ್ಲ, ಇದು ಸಮಂಜಸವಲ್ಲ. ಈ ರಾಜ್ಯದ ಜನ ಇದನ್ನು ಒಪ್ಪೋದಿಲ್ಲ. ಅದಕ್ಕೊಂದು ಕಮಿಟಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನ್ಯಾಯಾಧೀಶರ ತೀರ್ಪು ಬರ್ತದೆ. ಅದಕ್ಕೆ ಆ ತೀರ್ಪಕ್ಕೆ ಕಾಯಬೇಕಾಗಿತ್ತು. ಗೌರವಾನ್ವಿತ ರಾಜ್ಯಪಾಲರು ಈ ನೋಟಿಸನ್ನು ಕೊಡೋದಕ್ಕೆ ಮುಂದೆ ಯೋಚನೆ ಮಾಡಬೇಕಾಯಿತು. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಏನಾದರೂ ಒಂದು ಕಮಿಟಿ ಮಾಡಿದೆಯಾ, ಒಂದು ಆಯೋಗ ಮಾಡಿದೆಯಾ, ಏನಾದರೂ ಇದನ್ನು ಪರಿಶೀಲನೆ ಮಾಡೋದಕ್ಕೆ ಸಮಿತಿ ಮಾಡಿದೆಯಾ ಅಂತ ಏನೂ ಯೋಚನೆ ಮಾಡಿದೆ. ಒಬ್ಬ ನ್ಯಾಯಾಧೀಶರ ನೇತೃತ್ವದಲ್ಲಿ, ದೇಸಾಯಿ ಅವರ ನೇತೃತ್ವದಲ್ಲಿ ಮಾಡಿರುವ ಕಮಿಟಿ ಇದ್ದರೂ ಕೂಡ ಆ ರಿಪೋರ್ಟ್ ಬರೋವರೆಗೂ ತಡಿಬೇಕಾಗಿತ್ತು. ನಿಮಗೆ ನೋಟಿಸ್ ಕೊಡಬೇಕಂತ ರಿಪೋರ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಪಾತ್ರ ಇದೆಯಾ ಇಲ್ಲ ಅಂತ ಬರ್ತಿತ್ತು. ಅದಾದ ಮೇಲೆ ತಾವು ಈ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಕಾನೂನು ಬಾಹಿರವಾಗಿದೆ, ಅಸಂಬಂಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಯಾವ ಥರವಾದಂಥ ಸಂಬಂಧನೂ ಇಲ್ಲ. ಗವರ್ನರ್ ಅವರು ಈ ತೀರ್ಮಾನವನ್ನು ನಾವು ವಾಪಸ್ ತೆಗೆದುಕೋಬೇಕು ಅಂತ ಹೇಳಿದ್ದೇವೆ. ಮತ್ತು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಚಲುವರಾಯಸ್ವಾಮಿಯವರು ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಈ ಸಂಬಂಧ ಶಾಶ್ವತವಾಗಿರೋದಿಲ್ಲ. ಕೆಲವೇ ದಿನ ಈ ಸಂಬಂಧ ಇವ್ರದ್ದಿರ್ತದೆ. ಎಣ್ಣೆನೂ ನೀರು ಬೆರೆಯೋದಿಲ್ಲ. ಆ ರೀತಿ ಜನತಾದಳ BJP ಯಾವತ್ತೂ ಕೂಡ ಒಂದಾಗಿರೋಕ್ಕಾಗದೆ ಸಾಧ್ಯವೇ. ಅವರ ಸಿದ್ಧಾಂತಗಳೇ ಬೇರೆ, ದೇವೇಗೌಡರ ಸಿದ್ಧಾಂತಗಳೇ ಬೇರೆ. ಬಹುತೇಕ ಜ್ಞಾಪಕ ಮಾಡ್ಕೋಬೇಕು. ಈಗಾಗಲೇ ಚಲುವರಾಯಸ್ವಾಮಿ ಅವರು ಹೇಳಿದ್ರು, ಕಾಂಗ್ರೆಸ್ ಪಾರ್ಟಿ ಹಿರಿಯ ಅಂತ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದಂಥದ್ದು ಕಾಂಗ್ರೆಸ್ ಪಾರ್ಟಿ.
ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಕೂಡ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಜಾತ್ಯತೀತ ಪಕ್ಷಗಳಿಗೆ ಬೆಂಬಲವಾಗಿ ನಿಂತಿದ್ದಂಥ ಸಂದರ್ಭ. ದುರಾದೃಷ್ಟ ಯಾವ ಕಾರಣಕ್ಕೆ ನೀವು ಹೋಗಿ BJP ಸೇರಿದ್ರೋ ಗೊತ್ತಿಲ್ಲ. ಆದರೆ ದೇವೇಗೌಡರ ಒಂದು ಜಾತ್ಯತೀತ ತತ್ವ, ಅವರ ಸಿದ್ಧಾಂತಗಳು ಅವರಿಗೆ ವಿರುದ್ಧವಾದಂಥ ತೀರ್ಮಾನಗಳೇ ಇವಾಗಿವೆ. ನಾನು ಇಷ್ಟೇ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬಹಳ ಹಗುರವಾಗ್ತೀರಿ ಸಾರ್ವಜನಿಕರ, ರಾಜ್ಯದ ಜನರ, ರಾಷ್ಟ್ರದ ಜನರ ಭಾವನೆಗಳಲ್ಲಿ, ಮನಸ್ಸಿನಲ್ಲಿ. ನೀವು ಮಾಡೋ ಹೋರಾಟ ಈ ರಾಷ್ಟ್ರದ ಅಭಿವೃದ್ಧಿಗೆ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ಒಂದು ನೀರಾವರಿಗೆ, ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆಗಿ ಪಾದಯಾತ್ರೆ ಮಾಡಿದರೆ ಜನ ತಮ್ಮನ್ನು ಸ್ವಾಗತ ಮಾಡ್ತಾಯಿದ್ರು. ಮೂಡಾನಲ್ಲಿ ಯಾವುದೋ ಒಂದು ಸೈಟ್ ಕೊಟ್ಟಿದ್ದಾರೆ ಅನ್ನೋ ವಿಷಯಕ್ಕೆ ನೆಪ ಇಟ್ಕೊಂಡು ಈ ಸರ್ಕಾರನ ತೆಗಿಬೇಕು ಅಂತ ಚಿಂತನೆ ಮಾಡಿ ತಾವು ಈ ಕೆಲಸಕ್ಕೆ ಕೈ ಹಾಕಿದಿರಿ. ಇದು ಆಗೋದಿಲ್ಲ. ಜನಾದೇಶವನ್ನು ಪಡೆದಿರೋ ಸರ್ಕಾರ, ಇದನ್ನು ಯಾರೂ ತೆಗಿಯೋಕ್ಕಾಗೋದಿಲ್ಲ. ಜನರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ತಿ ನಡೆಸ್ತೇವೆ. ಸಿದ್ದರಾಮಯ್ಯನವರು ಇದರಲ್ಲಿ ನಿರಪರಾಧಿ ಇದ್ದಾರೆ. ಇದು ಯಾವುದರಲ್ಲಿ ಕೂಡ ಅವರ ಪಾತ್ರ ಇಲ್ಲ, ಅವರ ಪತ್ರ ಬರೆದಿಲ್ಲ, ಅವ್ರು ರೆಕಮೆಂಡ್ ಮಾಡಿಲ್ಲ. ಇಂಥದಕ್ಕೆ ಕೈ ಹಾಕಿದ್ದೀರಿ ತಾವು. ದಯವಿಟ್ಟು ಈ ಕೆಲಸವನ್ನು ಕೈಬಿಟ್ಟು ತಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನಾದರೂ ಹೋರಾಟ ಮಾಡೋದಿದ್ರೆ ಮಾಡಿದರೆ ಅದು ನಿಮಗೆ ಸ್ವಾಗತ ಇರ್ತದೆ. ಇಂಥ ಕ್ಷುಲ್ಲಕ ಕಾರಣಗಳಿಗೆ ಪಾದಯಾತ್ರೆ ಮಾಡಿ ನೀವು ಬಹಳ ಅಬಲರಾಗ್ತೀರಿ. ಇದನ್ನು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನೆಲ್ಲ ಕೂಡ ಮೆಟ್ಟಿ ನಿಲ್ಲುವಂಥ ಆದೇಶವನ್ನು ಜನ ನಮಗೆ ಕೊಟ್ಟಿದ್ದಾರೆ. ಇದನ್ನು ಎಲ್ಲ ಮಟ್ಟದಲ್ಲೂ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇದರಲ್ಲಿ ಏನೂ ತಿರುಳಿಲ್ಲ ಅನ್ನೋದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.